ಸ್ಕೂಟಿ ಕೊಟ್ರೆ ಹೋಗ್ತೀನಿ. ಕೊಡಲ್ಲ. 500 ರೂಪಾಯಿ ವಾಪಸ್ ಕೊಡ. ಹೌದಲ್ವಾ? ಕೂಡ 500 ರೂಪಾಯಿನ ಕಾಲೇಜ್ಗೆ ಹೋಗ್ಬೇಕೋ ಬೇಡವಾ? ಸರಿ ಹೋಗು. ಅಮ್ಮ ತಾಯಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗು. ಆಯ್ತು ಮಹಾತಾಯಿ. ಏನು ಮಹಾರಾಣಿ, ನೀನನ್ನು ಕರ್ಕೊಂಬರೋದಕ್ಕೆ ಸೇವಕರು ಬರ್ಬೇಕಾ? ನೀನ್ ಇಲ್ಲಿಂದ ತೊಲಗ್ತಿದ್ಯಾ ಅಂತ ನಾನು ಬರ್ತಾ ಇರೋದು. ಸರ್ ಏನು ಕೊಡ್ಲಿ ಸರ್? 2 ಆಪಲ್ ಜ್ಯೂಸ್ ತಗೊಂಬರಮ್ಮ. ಹುಡುಗ ಪರವಾಗಿಲ್ಲ, ಹುಡುಗನ ಅಪ್ಪ ಅಮ್ಮ ಇಲ್ಲ ದೇವ್ರ, ಆ ಮನೆಗೆ ಸೊಸೆಯಾಗಿ ಹೋಗೋ ಹುಡುಗಿ ತುಂಬಾನೇ ಪುಣ್ಯ ಮಾಡಿದ್ಲು. ಯಾಕಂದ್ರೆ ಇರೋನ್ ಒಬ್ಬನೇ ಮಗ, ಆಸ್ತಿಗೆ ಅವನೇ ವಾರಸ್ದಾರ. ಹುಡುಗನಿಗೆ ಹೇರು ಅಂತ ಯಾರು ಇಲ್ವಾ? ಇದಾರೆ, ಹುಡುಗನಿಗೆ ಅಕ್ಕ ಭಾವ ಇದಾರೆ, ಆದ್ರೆ ಡಿಸಿಷನ್ ಎಲ್ಲ ಇವಂದೇನೆ. ಎಷ್ಟು ಸಿಂಪಲ್ ಅಂತೀರಿ ಆ ಹುಡುಗ. ನಿಮಗಂತೂ ಹೇಳಿ ಮಾಡಿಸಿದ ಸಂಬಂಧ ನೋಡಿ. ಸರಿ, ಸಂಜೆ ಮೇಲೆ ಕರ್ಕೊಂಬನ್ನಿ. ಸಂಜೆ ಬೇರೆ ಪ್ರೋಗ್ರಾಮ್ ಫಿಕ್ಸ್ ಆಗಿದೆಯಲ್ಲ ದೇವ್ರು. ಮಧ್ಯಾಹ್ನ 1 ಗಂಟೆಗೆ ಒಂದೇ ಒಂದು ಸ್ಲಾಟು ಫ್ರೀ ಇದೆ. ಅದನ್ನ ಪರ್ಟಿಕ್ಯುಲರ್ಲಿ ನಿಮ್ಗೆ ಅಂತ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗಲೇ 11 ಗಂಟೆ ಆಗಿದೆ, 1 ಗಂಟೆ ಕರ್ಕೊಂಡ್ ಬರ್ತೀರಾ? ಏನ್ರಿ ಮಣಿಕಂಠ, ಹುಡುಗಾಟ ಆಡ್ತೀರಾ? ಚಾನ್ಸೇ ಇಲ್ಲ, ಇಂಪಾಸಿಬಲ್. ಹಾಗಾದ್ರೆ ಒಳ್ಳೆ ಬಂಗಾರದಂತ ಅವಕಾಶನ ಕಳ್ಕೊಂಡೇ ಬಿಟ್ರಿ ಬಿಡಿ ನೀವು. ಅಲ್ರಿ, ನಮ್ಮ ಹುಡುಗಿ ಕಾಲೇಜಿಗೆ ಹೋಗಿದ್ದಾಳೆ, ಮನೆಗೆ ಬರೋದೇ ಸಂಜೆಗೆ. ಒಂದ್ ಕೆಲಸ ಮಾಡಿ, ಕಾಲೇಜ್ ಹತ್ರನೇ ಹುಡುಗಿ ನೋಡೋ ವ್ಯವಸ್ಥೆ ಮಾಡ್ಬಿಡೋಣ. ನೀವು ಒಳ್ಳೆ ಕುತ್ತಿಗೆ ಮೇಲೆ ಕೂತಿದ್ದೀರಾ. ನೋಡಿದೇವ್ರು, ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಇದೆಲ್ಲ ಹಿಂದಿನ ಕಾಲದ ಹೆಣ್ಣು ನೋಡೋ ಶಾಸ್ತ್ರ ತರ ಅಲ್ಲ, ಒಂಥರ ಫಾಸ್ಟ್ ಫುಡ್ ಇದ್ದ ಹಾಗೆ ನೋಡಿ. ಈಗಿನ ಕಾಲದಲ್ಲಿ ಕಾಫಿ ಉಪ್ಪಿಟ್ಟು ಕೂತ್ಕೊಳ್ಳಕ್ಕೆ ಯಾರಿಗೂ ಟೈಮ್ ಇರೋದಿಲ್ಲ. ಫಟ್ ಅಂತ 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ. ಮಧ್ಯಾಹ್ನ 1 ಗಂಟೆಗೆ ಒಳ್ಳೆ ಶುಭಗಳಿಗೆ, ಏನಂತೀರಾ? ಏನಾದ್ರೂ ನಿನ್ ತಲೆ ಬುದ್ಧಿ ಬಿಡೋದೇ ಇಲ್ವಲ್ಲ ನೀನು? ಅದ್ ನಮ್ಮ ಫ್ಯಾಮಿಲಿ ಜೀನ್ಸ್ ಅಲ್ಲೇ ಇದೆ, ಡೋಂಟ್ ವರಿ. ಸರಿ, ಅವಳಿಗೆ ಹೋಗಿ ಬೇಗ ರೆಡಿಯಾಗಿ ಆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಲ್ಲ, ಆ ಸೀರೆ ಉಟ್ಕೊಳಕ್ ಹೇಳ. ಆ ಸೀರೆ ಉಟ್ಕೊಂಡು ನಾನು ರೆಡಿ ಆಗ್ಬೇಕಷ್ಟೇ. ನೀನಾ? ಯಾಕೆ? ಅಲ್ಲಮ್ಮ, ಇನ್ನು ಇಂಟರ್ವೆಲ್ ಆಗ್ಬೇಕು, ಹೀರೋಯಿನ್ಗೆ ಬೇರೆ ಮದ್ವೆ ಆಗ್ಬೇಕು, ಹೀರೋ ಡಿಸಪಾಯಿಂಟ್ ಆಗ್ಬೇಕು, ಮೊಲ ಸಾಯ್ಬೇಕು, ಹಿಂಗಾರ್ ಮಳೆ ಆಗ್ಬೇಕು. ಇಷ್ಟೆಲ್ಲ ಆಗಿ ನೂನ್ಶು ಮುಗಿಯೋ ಅಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆ ಅಂತೂ ಆಗೇ ಆಗುತ್ತೆ. ಅದೇನು ಅಂತ ಸರಿಯಾಗಿ ಹೇಳೆ. ಕೇಳುವರಂತರಾಗಿ ಮಾತೃಶ್ರೀ. ಯಾ, ದಿಸ್ ಇಸ್ ಪ್ರಣತಿ ಚಾನಲ್, ಆಲ್ವೇಸ್ ಬ್ರಿಂಗ್ಸ್ ಥ್ರಿಲ್ಲಿಂಗ್ ಅಂಡ್ ಬ್ರೇಕಿಂಗ್ ನ್ಯೂಸ್. ಬ್ಯಾಂಕ್ ಮ್ಯಾನೇಜರ್ ಚಂದ್ರಪ್ರಸಾದ್ ಅವರ ಮುದ್ದಿನ ಮಗಳು ನೀತಿ ಇಂದು ಕಾಲೇಜ್ಗೆಂದು ತೆರಳಿ ಹಾದಿ ತಪ್ಪಿ ಫಿಲಂ ಟಾಕೀಸ್ ತಲುಪಿದ್ದಾಳೆ. ಅವಳು ಎಷ್ಟೊತ್ತಿಗೆ ಬರ್ತಾಳೆ, ಯಾರ ಜೊತೆಗೆ ಬರ್ತಾಳೆ ತಿಳ್ಕೊಳ್ಳೋಣ ಒಂದು ಸಣ್ಣ ಬ್ರೇಕ್ ನಲ್ಲಿ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರಣತಿ. ಬ್ಲಾ ಬ್ಲಾ ಬ್ಲಾ. ತರ್ಲೆ, ಅದೇನು ಅಂತ ಸರಿಯಾಗಿ ಹೇಳು. ಇನ್ನೆಷ್ಟು ಬಿಡಿಸ್ ಹೇಳಲಿಮ್ಮ. ತಮ್ಮ ಮುದ್ದಿನ ಮಗಳು 2 ಡೇಸ್ 2 ದಿನದಿಂದ ಕಾಲೇಜ್ ರಜಾ ಇದ್ರೂ ಅದನ್ನ ಮನೇಲಿ ಮುಚ್ಚಿಟ್ಟು ಇವತ್ತು ಫಿಲ್ಮ್ಗೆ ಹೋಗಿದ್ದಾರೆ. ಇದರಿಂದ ಶ್ರೀಮಾನ್ ಚಂದ್ರಪ್ರಸಾದ್ ಅವರ ಕೀರ್ತಿ ಗಗನಕ್ಕೇರಲಿದೆ. ತಾವು ಈ ಸಂತೋಷದ ಸಮಾಚಾರನ ನಿಮ್ಮ ಹಸ್ಬೆಂಡ್ಗೆ ಹೇಗೆ ಹೇಳ್ತಿರೋ? ಹಾರ್ಟ್ ಅಟ್ಯಾಕ್ ಆಯ್ತಾ? ಆಂಬ್ಯುಲೆನ್ಸ್ ಕರ್ಸ್ಲಾ? ನೋಡ್ತಂತಿ, ನಿಮ್ಮಪ್ಪ ಕೇಳಿದ್ರೆ ಅವಳು ಪ್ರಾಕ್ಟಿಕಲ್ ಮುಗಿಸ್ಕೊಂಡು ಬರ್ತಾಳೆ ಅಂತ ಹೇಳ್ತೀನಿ. ನೀನು ಹಾಗೆ ಹೇಳ್ಬೇಕು. ನಾನು ಸುಳ್ಳು ಹೇಳದ? ಇಂಪಾಸಿಬಲ್. ಹಿಂದೆ ಹೇಳಿಲ್ಲ, ಇಂದು ಹೇಳಲ್ಲ, ಮುಂದೆ ಹೇಳೋದು ಇಲ್ಲ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನಾದರೂ ಹೇಳೋದಿಲ್ಲ. ಮೈ ಲಾರ್ಡ್, ನೀವುಂಟು, ಜಡ್ಜ್ ಉಂಟು, ಆರೋಪಿಯ ನೀತಿ ಅಲ್ಲಲ್ಲ ನೀತಿ ಉಂಟು. ಬಾಯ್. ಸರಿಯಾಗಿ ವಿಚಾರಿಸ್ತೀನಿ. ಅವಳು ಒಬ್ಳೆ ಫಿಲಮ್ಗೆ ಹೋಗಿದ್ದಾಳೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ.
ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ನಂಗೆ ಗೊತ್ತಿತ್ತು ನೀನು ನನ್ನ ಮೇಲೆ ಡೌಟ್ ಪಡ್ತೀಯಾ ಅಂತ. ಸೌಮ್ಯಂಗೆ ಫೋನ್ ಮಾಡ್ಕೊಡ್ತೀನಿ, ನಿನ್ನ ಡೌಟ್ ಏನೇ ಇದ್ರು ಕ್ಲಿಯರ್ ಮಾಡ್ಕೊ.